ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಎಲ್ಲರೂ ಅಪೇಕ್ಷೆ ಪಡೋದು ಸುಖ ಒಂದೇ, ಪರ್ಮನೆಂಟ್ ಸುಖ. ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ. ಒಂದು ಚೂರು ದುಃಖ ಇಷ್ಟಪಡೋದಿಲ್ಲ. ಆದರೆ ಸುಖ ಹೆಂಗೆ ಸಿಗತ್ತೆ? ಮೋಕ್ಷ ಸಿಕ್ಕರೆ ಅಷ್ಟೇ ಸುಖ ಸಿಗೋದು. ಮೋಕ್ಷ ಹೆಂಗೆ ಸಿಗತ್ತೆ ಅಂದರೆ ಪರಮಾತ್ಮನ ಜ್ಞಾನನ ಪಡೆದ್ರೆ ಅಷ್ಟೇ ಮೋಕ್ಷಕ್ಕೆ ಸಿಗುತ್ತೆ. ಲೋಕದಲ್ಲಿ ಜ್ಞಾನನ ಪಡೆಯೋದಕ್ಕೆ 3 ದಾರಿ ಇದೆ: ಪ್ರತ್ಯಕ್ಷ, ಅನುಮಾನ, ಆಗಮ. ಪ್ರತ್ಯಕ್ಷದಿಂದಲೂ ಕಣ್ಣಿಂದಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಅನುಮಾನದಿಂದಲೂ ಹೀಗಿದನ ಹಾಗಿನ ಅಂತಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಇರೋದೇ ಒಂದೇ ದಾರಿ, ವೇದಗಳು. ಅವನು ಆಗಮೈಕ ವೇದ್ಯ. ಆದರೆ ವೇದಗಳ ಅರ್ಥ ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ನಮ್ಮ ಮೇಲೆಲ್ಲರ ಮೇಲೆ ಕರುಣೆಯಿಂದ ನರಹರಿ ತೀರ್ಥರಿಗೆ ಆಜ್ಞೆ ಮಾಡ್ತಾರೆ. ಸಾಮಾನ್ಯ ಚಿಕ್ಕ ಚಿಕ್ಕ ಮಕ್ಕಳಿಗೂ ಅರ್ಥ ಆಗುವಂತೆ, ವೇದದ ಅರ್ಥ ಬರುವಂತೆ ಅನೇಕ ದೇವರ ನಾಮಗಳನ್ನು ರಚನೆ ಮಾಡಿಕೊಡ್ಡರಿ ಅಂತ ಆಜ್ಞೆ ಮಾಡ್ತಾರೆ. ನರಹರಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ರಾಯರೇ ಮೊದಲಾದತಿಗಳೆಲ್ಲ ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ ದೇವರ ನಾಮವನ್ನು. ಈ ಪಂಥದಲ್ಲಿ ಬಂದವರೇ ಪುರಂದರದಾಸರು. ಅವರು ನಾರದಾಂಶ ಸಂಭೂತರು. ಕರ್ನಾಟಕ ಸಂಗೀತ ಪಿತಾಮಹ ಎನಿಸಿಕೊಂಡವರೇ ಪುರಂದರದಾಸರು. ಪುರಂದರಗಡ ಎಂಬ ಊರಲ್ಲಿ ವರದಪ್ಪ ನಾಯಕರ ಮಗನಾಗಿ ಹುಟ್ಟಿದವರೇ ಶ್ರೀನಿವಾಸ ನಾಯಕರು. ಹೆಂಡತಿಯ ಮೂಗುದಿ ಪ್ರಸಂಗದಿಂದ ಅತ್ಯಂತ ವೈರಾಗ್ಯವನ್ನು ಹೊಂದಿ ಒಂದು ಕ್ಷಣದಲ್ಲಿ 9 ಕೋಟಿಯನ್ನು ತ್ಯಾಗ ಮಾಡಿ ಜ್ಞಾನವನ್ನು ವ್ಯಾಸರಾಜರ ಶಿಷ್ಯರಾಗಿ ಪುರಂದರದಾಸರು ಅಂತ ಎನಿಸಿಕೊಂಡರು. ವ್ಯಾಸರಾಜರ ಕೈಯಲ್ಲಿ ಹೊಗಳಲ್ಪಟ್ಟವರು. ಗುರುಣಾ ಶ್ಲಾಘಿತ ಶಿಷ್ಯ, ಗುರುಗಳಿಂದ ಹೊಗಳಲ್ಪಟ್ಟವರು. ದಾಸರಂದರೆ ಪುರಂದರ ದಾಸರಯ್ಯ, ವಾಸುದೇವ ಕೃಷ್ಣನ್ನ ಸೂಸಿ ಪೂಜಿಸುವಂತ ದಾಸರಂದರೆ ಪುರಂದರ ದಾಸರಯ್ಯ ಹೊಗಳಲ್ಪಟ್ಟವರು. ಅವರು ಅನೇಕ ದೇವರ ನಾಮಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. 4 ಮುಖ ಲಕ್ಷ ದೇವರ ನಾಮಗಳನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಆ 4 ಮುಖ ವ್ಯಾಸರಾಜರು ಪುರಂದರದಾಸರಿಗೆ ಅದೇ ಇದು ಯಾವುದು ದೇವರ ನಾಮಗಳೇ ಅಲ್ಲ, ಎಲ್ಲ ಪುರಂದರೋಪನಿಷತ್ ಅಂತ ಬಿರುದು ಕೊಟ್ಟಿದ್ದಾರೆ. ಅವರು ಅನೇಕ ದೇವರ ನಾಮಗಳನ್ನು ಮಾಡಿದ್ದಾರಲ್ಲ, ಆ ದೇವರ ನಾಮದಲ್ಲಿ 2 ದೇವರ ನಾಮದ ಅರ್ಥವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣ ಹೇಗೆ ಸತ್ತ ಅಂತ ಅಲ್ಲಿ ನೋಡಲು ರಾಮ ಎಂಬ ಹಾಡಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲೇ ಶ್ರೀರಾಮ. ರಾವಣನ ಮೂಲ ಬಾಲ ಕಂಡು ಕಪಿಸೇನೆ, ಆವಾಗಲೇ ಬೆದರಿ ಓಡಿದರು. ಇಂದ್ರಜಿತ್ ವಧೆ ಆದಮೇಲೆ ರಾವಣಂಗೆ ಭಯ ಶುರು ಆಗೋಗುತ್ತೆ. ನನ್ನ ಸಾವು ನಿಶ್ಚಿತ, ನಾನು ಸತ್ತೇ ಸಾಯ್ತೀನಿ ಅಂತ ಭಯ ಶುರು ಆಗೋಗುತ್ತೆ. ಅದಕ್ಕೆ ಅವನ ಮೂಲಬಲವನ್ನು ಕರ್ಕೊಂಬರ್ತಾನೆ. ಅದೆಂಥ ಮೂಲಬಲ ಅಂದರೆ 1 ಆದಮೇಲೆ 70 ಝೀರೋಸ್ ಹಾಕಿದ್ರೆ 1 ಮಹೌಘ. ಆ ಥರ 36,000 ಮಹೌಘ ಅಕ್ಷೋಹಿಣಿ ಮೂಲಬಲವನ್ನು ಕರ್ಕೊಂಬರ್ತಾನೆ. ಆ ಮೂಲಬಲವನ್ನು ಚಿಕ್ಕ ಜಾಗದಲ್ಲಿ ಅಡಗಿಸಿ ಇಟ್ಟಿರ್ತಾನೆ. ಆವಾಗ ಕಪಿಗಳೆಲ್ಲ ನೋಡಿ ಎಲ್ಲ ಬೆದರಿ ಓಡಿದರು, ಎಲ್ಲ ಹೆದರ್ಕೊಂಡು ಓಡೋಟೋದ್ರು. ಅದಕ್ಕೆ ರಾಮದೇವ್ರು ಏನು ಮಾಡ್ತಾರೆ ಅಂದರೆ, ಈ ವೇಳೆ ನರನಾಗಿ ಇರಬಾರದೆಂದನಿ
ಎಲ್ಲಿ ನೋಡಿದ್ರೂ ರಾಮದೇವರು, ಎಲ್ಲೆಲ್ಲಿ ನೋಡಿದರೆ ಶ್ರೀರಾಮ, ಅಲ್ಲಿ ನೋಡಿದ ರಾಮ, ಇಲ್ಲಿ ನೋಡಿದ ರಾಮ, ಎಲ್ಲೆಲ್ಲಿ ನೋಡಿದರೆ ಶ್ರೀರಾಮ. ಆ ಥರ ದೇವ್ರದೊಂದು ನಿಯಮ. ಮನುಷ್ಯನಿಗೆ ಅವತಾರ ಮಾಡಬೇಕಾದ್ರೆ ಮನುಷ್ಯನಂತನೇ ನಟನೆ ಮಾಡಬೇಕು. ಇವಾಗ ಈ ವೇಳೆ ನರನಾಗಿ ಇರಬಾರದೆಂದನಿಸಿ ದೇವರಾಮಚಂದ್ರ ಜಗವೆಲ್ಲ ತಾನಾದ. ಅಲ್ಲಿ ನೋಡಿದ ರಾಮ, ಇಲ್ಲಿ ನೋಡಿದರ ರಾಮ, ಎಲ್ಲೆಲ್ಲಿ ನೋಡಿದರೆ ಶ್ರೀರಾಮ. ಇವಾಗ ನಾನು ಮನುಷ್ಯನಾಗಿ ಇರಬಾರದು, ವಿಶ್ವರೂಪವನ್ನು ತಗೋಬೇಕು ಅಂದರೆ ಎಲ್ಲಿ ನೋಡಿದ್ರೂ ರಾಮದೇವರು. ಆವಾಗ ಎಲ್ಲ ಒಂದು ಕ್ಷಣದಲ್ಲಿ ಎಲ್ಲ ಮೂಲಬಲವನ್ನು ಸಾಯಿಸಿ ರಾವಣನನ್ನು ಸಾಯಿಸಿ ಅವ್ರ ಮೂಲಬಲವನ್ನು ಉಪಸಂಹಾರ ಮಾಡ್ತಾರೆ. ಈ ಕಡೆ ಕಪಿಗಳೆಲ್ಲ ಏನು ಮಾಡ್ತಾರಂದರೆ, ಹನುಮದಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿದಾಡಿದರು ಹರುಷದಿಂದ. ಎಲ್ಲ ಈ ಕಡೆ ರಾಮದೇವ್ರು ಬಂದಿದ್ದಾರೆ ಅಂತೆಲ್ಲ ತಬ್ಗೋತಾ ಇದ್ರು. ಹಾಗೆ ಖುಷಿಯಿಂದ ಕುಣಿತಾ ಇದ್ರು ಎಲ್ಲರೂ. ಕ್ಷಣದಲ್ಲಿ ಪುರಂದರ ವಿಠ್ಠಲರಾಯನು ಕೊನೆಗೊಡೆಯನು ತಾನು ಒಬ್ಬನಾಗಿ ನಿಂತ. ಕ್ಷಣದಲ್ಲಿ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ರಾವಣನನ್ನು ಸಂಹಾರ ಮಾಡಿ ಒಬ್ಬನೇ ನಿಂತ. ವಿಶ್ವರೂಪವನ್ನು ಉಪಸಂಹಾರ ಮಾಡಿ ಒಬ್ಬನೇ ನಿಂತ. ಆಮೇಲೆ ಪುರಂದರದಾಸರು ರಾವಣ ಯಾಕೆ ಸತ್ತ ಅಂತಲೂ ತಿಳಿಸಿಕೊಟ್ಟಿದ್ದಾರೆ ಒಂದು ಚಿಕ್ಕ ದೇವರ ನಾಮದಲ್ಲಿ. ಹನುಮನ ಮಥವೇ ಹರಿಯ ಮಥವೋ, ಹರಿಯ ಮಥವೇ ಹನುಮನ ಮಥವೋ, ಹನುಮನ ನಂಬಿದ ಸುಗ್ರೀವಗೆದ, ಹನುಮನ ನಂಬದ ವಾಲಿಯು ಬೀದ. ತಾರತಮ್ಯದ ಪ್ರಕಾರ ವಾಲಿ ದೊಡ್ಡವನು, ಸುಗ್ರೀವ ಚಿಕ್ಕವನು. ವಾಲಿ ಇಂದ್ರನವತಾರ, ಸುಗ್ರೀವ ಸೂರ್ಯನವತಾರ. ಆದರೆ ವಾಲಿನ ರಾಮದೇವರು ಸ್ವೀಕಾರ ಮಾಡಲ್ಲ. ಯಾಕೆ ಅಂದರೆ ಹನುಮಂತ ದೇವರ ಪಾದವನ್ನು ವಾಲಿ ಹಿಡಿಲಿಲ್ಲ, ಸುಗ್ರೀವ ಹನುಮಂತ ದೇವರ ಪಾದವನ್ನು ಹಿಡಿದ. ಅದಕ್ಕೆ ರಾಮದೇವರು ಸುಗ್ರೀವನ್ನೇ ಸ್ವೀಕಾರ ಮಾಡಿದ್ರು. ಹೇಗೆ ಅಂದರೆ ಹನುಮಂತ ದೇವ್ರ ಸರ್ಟಿಫಿಕೇಟ್ ಬೇಕು, ಅವಾಗಷ್ಟೇ ತಾನು ಹನುಮಂತ ದೇವರು ನಮ್ಮನ್ನ ಸ್ವೀಕಾರ ಮಾಡ್ತಾರೆ. ತಸ್ಮಾತ್ ಸಮಾರ್ಥಿಕೃತೆ ರವಿಜಂಬ್ರ ರಕ್ಷಾ. ಈ ನಿರ್ಣಯದ ವಾಕ್ಯದ ಅರ್ಥನೆಲ್ಲ ಈ ದೇವರ ನಾಮದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹನುಮನ ನಂಬದ ವಿಭೀಷಣ, ಹನುಮನ ನಂಬಿದ ವಿಭೀಷಣ ಗೆದ್ದ, ಹನುಮನ ನಂಬದ ರಾವಣ ಬೀದ. ಇದೇ ಥರನೇ ವಿಭೀಷಣ ಹನುಮಂತ ದೇವರ ಭಕ್ತ, ರಾವಣ ಅವನು ರಾಕ್ಷಸ, ಅವನು ದೈತ್ಯ. ಅದಕ್ಕೆ ರಾಮದೇವರು ವಿಭೀಷಣನ್ನೇ ಸ್ವೀಕಾರ ಮಾಡಿದ್ರು. ನಾವೇನೇ ಕಾರ್ಯ ಮಾಡಿದ್ರೂ, ಏನೇ ಪೂಜೆ ಮಾಡಿದ್ರೂ ಹನುಮಂತ ದೇವರ ಅಂತರ್ಗತನಾದ ಪರಮಾತ್ಮನಿಗೆ ನಾವೆಲ್ಲ ಸಮರ್ಪಣೆ ಮಾಡಬೇಕು. ಈ ಅವಕಾಶವನ್ನು ಕೊಟ್ಟ ಹರ್ನಿಯತ್ತೆಗೆ ಅನಂತಾನಂತ ನಮಸ್ಕಾರಗಳು. ಹರಯೇ ನಮಃ. ಮುಂದೆ ಇದೇ ಥರ ಕನಕದಾಸರ ಚರಿತ್ರೆಯನ್ನು ಸಹನಾ ಅಕ್ಕ ಹೇಳ್ತಾಳೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ.